ನೀವು ಒಂದು ವಿಚಾರ ಹೇಳಿದ್ರಿ ಸರ್, ಗದ್ದೆ ಇರಲಿ ಅಥವಾ ಪದ್ಯ ಇರಲಿ ಎಲ್ಲವೂ ಕಾವ್ಯ ಅನ್ನೋ ಥರ. ಹೌದು, ನಮ್ಮಲ್ಲಿ ಪರಂಪರೆ ಮೊದಲು ಹಾಗೆ ಇದ್ದಿದ್ದು. ಕಾವ್ಯ ಅಂದರೆ ಕವಿತೆ ಕವನ ಅನ್ನೋ ಅರ್ಥದಲ್ಲಿ ಇರಲಿಲ್ಲ. ಕೃತಿ ಅಂತ, ಪುಸ್ತಕ ಅಂತ, ಅದನ್ನು ಕಾವ್ಯ ಅಂತ ಕರಿತೀವಿ. ಈಗ ನಮ್ಮಲ್ಲಿ ಭಕ್ತಿ ಪಂಥಗಳಲ್ಲಿ ಆ ಮಾತುಗಳು ತುಂಬ ಬರುತ್ತೆ. ಎಲ್ಲವೂ ಭಗವತ್ ಪ್ರೇರಣೆಯಿಂದ ನಡೆಯುತ್ತೆ. ಅಂದರೆ ಅವನ ಪ್ರೇರಣೆಯಿಂದಲೇ ನಾನು ಈ ಕಾರ್ಯ ಮಾಡ್ತಾ ಇದ್ದೀನಿ, ಪ್ರೇರೇಪಿಸಿದ್ದೇ ಅವನು ಅಂತ. ಇದನ್ನು ಎಕ್ಸ್ಟ್ರೀಮಾಗಿ ಅರ್ಥ ಮಾಡ್ಕೊಳ್ಳೋಕೆ ಹೋಗ್ಬಿಟ್ರೆ ಕೆಟ್ಟದ್ದಕ್ಕೂ ಅವನದ್ದೇ ಪ್ರೇರಣೆ ಅಂತ ಆಗಿಬಿಡತ್ತೆ. ವಾಸ್ತವವಾಗಿ ಅದಲ್ಲ. ಜೀವ ಸ್ವತಂತ್ರ ಆ ವಿಷಯದಲ್ಲಿ. ನಿಮಗೆ ನಮ್ಮ ಬಗ್ಗೆ ಯಾವಾಗಲೂ ಹಿತಬುದ್ಧಿ ಇದೆ, ನಮ್ಮ ಹಿತಕಾಮಿಗಳು ನೀವು, ಅಂದರೆ ನಮ್ಮ ಹಿತವನ್ನು ಬಯಸುವವರು ನೀವು. ಆ ಅಜ್ಜ ಇದ್ದಾನೆ, ನೀವಿದ್ದೀರಿ, ಬನ್ನಿ ದೇವತೆಗಳನ್ನೇ ಗೆದ್ಕೊಂಬಂದ್ಬಿಡೋಣ ಅಂತ ಹೇಳುವಷ್ಟು ಭರವಸೆ ನಮಗಿದೆ. ಇನ್ನು ಈ ಹೀನವೀರ್ಯರಾದ ಹೀನ ಪರಾಕ್ರಮಿಗಳಾದ ಪಾಂಡವರನ್ನು ಸೋಲಿಸಿಕೊಡಿ ಅಂತ ಕೇಳಬೇಕಾಗಿದೆಯಾ ನಾವು ಅಂತ ಬಂದು ಹೇಳ್ತಾನೆ ದುರ್ಯೋಧನ. ಮಹಾಭಾರತದ ರಹಸ್ಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ. ಮತ್ತು ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠಂ, ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ನಿಖರ ಪರಿಹಾರ. ವಾಸ್ತು ಮತ್ತು ಜ್ಯೋತಿಷ್ಯ ತಜ್ಞರು ಪ್ರಧಾನ ತಾಂತ್ರಿಕ ಪಂಡಿತ್ ಶ್ರೀ ರಾಘವೇಂದ್ರ ಕುಲಕರ್ಣಿಯವರಿಂದ. ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಮಹಾಭಾರತ ರಹಸ್ಯಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಸೊ ನಾವು ಮಹಾಭಾರತ ರಹಸ್ಯಗಳಲ್ಲಿ ಯುದ್ಧ ಪರ್ವದಲ್ಲಿದ್ದೀವಿ, ಕರೆಕ್ಟ್ ಸರ್? ಯುದ್ಧ ಪರ್ವದಲ್ಲಿ 5 ದಿನಗಳನ್ನ ಮುಗಿಸಿದ್ದೀವಿ ಸರ್ ನಾವೀಗ. ಅಂದರೆ ಆಲ್ಮೋಸ್ಟ್ 25% ಮುಗೀತು, ಕಾಲು ಭಾಗ ಮುಗೀತು. ಇನ್ನೊಂದು ದಿನ ಮುಗಿದ್ರೆ ಬಹುಶಃ, ಯಾಕಂದರೆ 18 ದಿನದ ಯುದ್ಧ. ಸೊ ಈ ಒಂದು 5 ದಿನಗಳಲ್ಲಿ ಮೇಜರ್ ಪ್ಲೇಯರ್ಗಳಂತ ಉರುಳಿದ್ದು ಕೌರವರ ಕಡೆ ಒಂದಷ್ಟು ಜನ ಹೋಗಿದ್ದಾರೆ, ಒಂದಿಷ್ಟು ಕೌರವರು ಹೋದರು. ಕೌರವರಲ್ಲಿ 10 ಜನ ಹೋಗಿದ್ದಾರೆ, 8 ಜನ ಹೋಗಿದ್ದಾರೆ. ಆಮೇಲೆ ಪಾಂಡವರ ಕಡೆ ಉತ್ತರ ಹೋಗಿದ್ದಾನೆ. ಸೊ ಆಮೇಲೆ ಒಂದಷ್ಟು ರೆವಲ್ಯೂಷನ್ ಅಂತಾರಲ್ಲ, ಅಂದರೆ ಒಂದಷ್ಟು ತಿಳುವಳಿಕೆಗಳು ಬಂದಿದೆ. ಹೀಗಾಯಿತು ಅನ್ನೋ ಥರದ್ದು ನಮಗೂ, ಅಂದರೆ ಆಡಿಯನ್ಸಾಗಿ ನಮಗೂ ಕೂಡ, ಮತ್ತು ಅಲ್ಲಿರುವಂಥ ಪಾತ್ರಧಾರಿಗಳಿಗೂ ಕೂಡ ಸಾಕಷ್ಟು ವಿಚಾರಗಳು, ಹೊಸ ವಿಚಾರಗಳು, ಮಾನವ ಸ್ವಭಾವದ ಬಗ್ಗೆ, ತಂತ್ರಗಾರಿಕೆಯ ಬಗ್ಗೆ, ಮತ್ತು ಕೆಲವೊಂದು ಗೊತ್ತಿರಲಾರ್ದ ವಿಚಾರಗಳು. ಫಾರ್ ಎಕ್ಸಾಂಪಲ್, ಕೃಷ್ಣ ಅಂದರೆ ಯಾರು, ಅರ್ಜುನ ಅಂದರೆ ಯಾರು ಅನ್ನೋದು ದುರ್ಯೋಧನಿಗೆ ಗೊತ್ತಿಲ್ಲ. ಗೊತ್ತಿದ್ರೂ ಕೂಡ ಅವನಿಗೆ ಅದು ಅರ್ಥ ಆಗುತ್ತೋ ಇಲ್ಲೋ, ಅರ್ಥ ಅಂದರೆ ರಿಯಲೈಸ್ ಆಗೋದು ಬೇರೆ, ಗೊತ್ತಿದ್ರು ಕೂಡ ಅದು ಆಗಿದೆಯಲ್ಲ ಗೊತ್ತಿಲ್ಲ. ಅದನ್ನು ಭೀಷ್ಮ ಹೇಳಿರೋದನ್ನ ಕೊನೆ ಎಪಿಸೋಡಲ್ಲಿ ನೋಡಿದ್ವಿ. ಯಾಕೆ ನಾವು ಅದನ್ನು ಧೃತರಾಷ್ಟ್ರ ಕೂಡ ಕೇಳ್ತಾನಲ್ವ ಸರ್ ಅದನ್ನು? ಹೌದು. ನಾವು ಇಷ್ಟು ಜನ ಇದ್ದರೂ ಯಾಕೆ ನಾವು ಸೋಲ್ತಾ ಇದ್ದೀವಿ, ಅವ್ರು ಯಾಕೆ ಗೆಲ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಕಾಡುತ್ತೆ. ಸೊ ಅವಾಗ ಗೊತ್ತಾಗುತ್ತೆ ಕೃಷ್ಣ ಅಂದರೆ ನಾರಾಯಣ, ನರನಾರಾಯಣ ಅವತಾರಗಳನ್ನೋ ಮಾತು ಬರುತ್ತೆ. ಸೊ ಹಾಗೆ ಒಂದಷ್ಟು ವಿಚಾರಗಳು ಈ 5 ದಿನದ ಯುದ್ಧದಲ್ಲಿ ಆಗಿದೆ. ಸೊ 6ನೇ ದಿನ ಏನಾಗುತ್ತೆ ಸರ್? ಇದನ್ನು ವಾಸ್ತವವಾಗಿ ಧೃತರಾಷ್ಟ್ರ ಕೇಳಿದ್ದು ಸಂಜಯನಲ್ಲಿ. ಸಂಜಯ ಹೇಳುವಾಗ ದುರ್ಯೋಧನ ಭೀಷ್ಮರ ಸಂವಾದವನ್ನೇ ನಿನಗೆ ಹೇಳಿಬಿಡ್ತೇನೆ ಅಂತ ಹೇಳ್ದ. ಅಂದರೆ ಇಲ್ಲಿ ದುರ್ಯೋಧನನಿಗೂ ಧೃತರಾಷ್ಟ್ರನಿಗೂ ಇಬ್ಬರಿಗೂ ಅದನ್ನು ಹೇಳ್ದಂತಾಯಿತು. ಆದರೆ ಬಹಳ ಇದಾಗಿ ಏನು ವ್ಯಾಸರು ಕತೆ ಹೇಳ್ತಾರೆ ಅಂತ ಅಂದರೆ, ವ್ಯಾಸರು ಬಹಳ ಜಾಗಗಳನ್ನು ನಮಗೆ ಬಿಡ್ತಾರೆ. ಈಗ ಏನಾಯ್ತು, ಇಷ್ಟು ಕೇಳಿಸ್ಕೊಂಡು ಹೋದ ದುರ್ಯೋಧನ ಬಹಳ ತಂಪಾಗಿ ನಿದ್ರೆ ಮಾಡದ ಅಂತ ಹೇಳಿ ಮುಗಿಸಿಬಿಟ್ರು. ಇಲ್ಲಿಂದ ಹೋದ, ಸಮಾಧಾನದಿಂದ ಹೋಗಿ ತಂಪಾಗಿ ನಿದ್ರೆ ಮಾಡದ. ಇಷ್ಟೇ ಹೇಳಿದಾಗ ಏನನ್ಸುತ್ತೆ ಅಂದರೆ, ದುರ್ಯೋಧನನಲ್ಲಿ ಒಂದು ಬದಲಾವಣೆ ಬಂತ ಅಂತ ಅನಿಸಿದ್ರೆ ಅವರು ಮಾರನೇ ದಿವಸದ ಯುದ್ಧ ಹೇಳೋದಕ್ಕೆ ಕ್ಷಮ ಬಿಡ್ತಾರೆ. ಅದು ಆಗ್ತಾ ಇದ್ದ ಹಾಗೆ ದುರ್ಯೋಧನನ ಮನಸ್ಥಿತಿ ಏನು, ಅವನೇನು ನಿರ್ಣಯಕ್ಕೆ ಬಂದ, ಅವನು ಯಾಕೆ ಆ ಥರ ಸಮಾಧಾನ ಸಿಕ್ತು ಅವನಿಗೆ ಭೀಷ್ಮ ಇದನ್ನು ಹೇಳಿದ್ರಿಂದ ಅನ್ನುವ ಯಾವ ಅಂಶವೂ ಕಾಣಿಸೋದಿಲ್ಲ ಅಲ್ಲಿ. ಅಷ್ಟು ಹೇಳಿ ಮತ್ತೆ ಯುದ್ಧವನ್ನೇ ಆರಂಭಿಸ್ತಾರೆ. ಹಾಗಾಗಿ ಇಲ್ಲಿ ದುರ್ಯೋಧನನ ಮನಸ್ಥಿತಿ ಏನಾಗಿತ್ತು, ಅವನಿಗೆ ಸಮಾಧಾನ ಯಾಕಾಯಿತು, ಸಮಾಧಾನ ಅಂದರೆ ಏನದು? ಯಾಕೆಂದರೆ ಅವ್ನು ಮಾರನೇ ದಿವಸ ಮತ್ತೆ ಯಾಕೆ ಯುದ್ಧಕ್ಕೆ ನಿಲ್ತಾ ಇದ್ದಾನೆ, ಅವನ ಯುದ್ಧೋತ್ಸಾಹ ಸ್ವಲ್ಪನೂ ಕಡಿಮೆ ಆಗ್ತಾ ಇಲ್ವಲ್ಲ, ಪಾಂಡವರಿಗೆ ಅವ್ರ ಪಾಲಿಂದ ಕೊಟ್ಬಿಡ್ಬೇಕು ಅಂತ ಅವಾಗಲೂ ಅನ್ನಿಸ್ತಾ ಇಲ್ವಲ್ಲ ಅವನಿಗೆ. ಯಾಕೆಂದರೆ ಸ್ವತಃ ದೇವರೇ ತನ್ನ ಎದುರು ನಿಂತಿದ್ದಾನೆ, ತನ್ನ ಎದುರಾಗಿ ನಿಂತಿದ್ದಾನೆ ಅಂತ ಗೊತ್ತಾದಾಗ್ಲೂ ಆ ಬದಲಾವಣೆ ಇಲ್ವಲ್ಲ ಅನ್ನೋದಿದೆಯಲ್ಲ. ಇದ್ರ ಬಗ್ಗೆ ಅವರು ಒಂದು ಮಾತು ವ್ಯಾಸರ ಆಡದೆ
ನಮಗೆ ಓದುಗರಿಗೆ ಬಿಡ್ತಾರೆ. ರಚನೆಯ ದೃಷ್ಟಿಯಿಂದ ಇದು ಬಹಳ ಚೆನ್ನಾಗಿದೆ ಅಂತ ಅನಿಸುತ್ತೆ. ಅಂದರೆ ಒಬ್ಬ ಲೇಖಕನಾದವ ಎಲ್ಲವನ್ನು ಹೇಳಿಬಿಡಬಾರದು. ಬಿಟ್ವೀನ್ ದ ಲೈನ್ಸ್ ಅಂತ ಬರುತ್ತಲ್ಲ ನಾವು ಮಾತನಾಡುವಾಗ ಇನ್ನೊಂದು ಥರದಲ್ಲಿ, ಲೇಖಕನಾದವನಂತೂ ಅದನ್ನು ತುಂಬ ಇಟ್ಕೋಬೇಕು ಅಂತ. ಅಂದರೆ ಈ ಸೃಷ್ಟಿಶೀಲ ಕಾವ್ಯಗಳು ಅಂತ ಕರಿತಾವಲ್ಲ, ಯಾವುದೋ ಒಂದು ವಿಷಯದ ಮೇಲೆ ಬರೆದ ಲೇಖನಗಳ ತರಹ ಅಥವಾ ಪುಸ್ತಕ ಬರೆದಾಗ ಎಲ್ಲವನ್ನ ಹೇಳಲೇಬೇಕಾಗತ್ತೆ. ಆದರೆ ಅದೊಂದು ಕಾವ್ಯ ಅಂತ ಆಗುವಾಗ, ಗದ್ಯವೋ ಪದ್ಯವೋ ಯಾವುದೋ ಥರದ ಕಾವ್ಯ ಅಂತ ಅಂದಾಗ ಅಲ್ಲಿ ಓದುಗನಿಗೆ ಒಂದಿಷ್ಟು ವ್ಯಾಪ್ತಿ ಇರಬೇಕು, ಓದುಗನಿಗೆ ಒಂದಿಷ್ಟು ಕೆಲಸ ಇರಬೇಕು. ಏನು ಆಗಿರ್ಬೋದು ಅಂತ ಅವನೊಂದಿಷ್ಟು ಯೋಚಿಸಬೇಕು. ನಡೆದಿದ್ದನ್ನು ಮುಚ್ಚಿಟ್ಟಿಲ್ಲ, ಆದರೆ ದುರ್ಯೋಧನನ ಒಳಗೆ ಏನು ನಡೀತು ಅನ್ನೋದನ್ನು ಅವ್ರು ಹೇಳಿಲ್ಲ ಅಂತ. ಇದು ಮಹಾಭಾರತ ಒಂದು ಮಹಾಕಾವ್ಯವಾಗಿಯೂ ಹೇಗೆ ಕಾಣಿಸ್ಕೊಳ್ಳುತ್ತೆ ಅನ್ನೋದು ಕಾಣಿಸುತ್ತೆ. ಒಂದು ಇತಿಹಾಸವನ್ನು ನಮೂದಿಸಿದ ಒಂದು ಗ್ರಂಥ ಮಾತ್ರ ಅಲ್ಲ ಅಂತ, ಅಥವಾ ಒಂದು ಪವಿತ್ರ ಗ್ರಂಥ, ಪಾವನ ಗ್ರಂಥ ಅಂತ ಮಾತ್ರ ನಿಂತ್ಕೊಳ್ಳದೆ ಒಂದು ಕಾವ್ಯವಾಗಿ ಕೂಡ ಅದು ಎಷ್ಟು ದೊಡ್ಡದು ಅಂತ ಗೋಪಾಲಕೃಷ್ಣ ಅಡಿಗರು ಮಹಾಭಾರತದ ಬಗ್ಗೆ ಈ ಮಾತನ್ನು ಹೇಳ್ತಾರೆ. ನಮ್ಮಲ್ಲಿ ಮಹಾಭಾರತವನ್ನು ಒಂದು ಕಾವ್ಯ ಅಂತ ನಾವು ಒಪ್ಪಿಕೊಳ್ಳದೆ ತಪ್ಪು ಮಾಡಿದ್ವಿ ಅಂತ ಹೇಳ್ತಾರೆ. ಅಂದರೆ ಸಹಸ್ರ ಮಾನಗಳಿಂದಲೂ ಅದನ್ನು ಹಾಗೆ ನೋಡಲೇ ಇಲ್ವಲ್ಲ ನಾವು ಅನ್ನೋ ಅಭಿಪ್ರಾಯವನ್ನು ಅವ್ರು ವ್ಯಕ್ತಪಡಿಸ್ತಾರೆ. ಒಂದು ಕಾವ್ಯವಾಗಿ ನೋಡಬೇಕಿತ್ತು ಅದನ್ನು ಅಂತ. ಕೃತಿಯಾಗಿ ಅದನ್ನೊಂದು ಪುರಾಣ ಅನ್ನೋ ಥರ ಅಥವಾ ಅದನ್ನೊಂದು ಇತಿಹಾಸ ಅನ್ನೋ ಥರನೇ ನೋಡಿಬಿಟ್ವಿ, ಅದನ್ನು ಮೀರಿದ್ದಿದೆ ಅದರಲ್ಲಿ ಅಂತ. ಆ ಅಂಶಗಳನ್ನು ವ್ಯಾಸರು ಇಂಥ ಭಾಗಗಳಲ್ಲಿ ತೋರಿಸ್ಕೊಡ್ತಾರೆ. ಸೊ ಅಂದ್ರೆ ಮಹಾಕಾವ್ಯ ಆಗಿದ್ರು ಕೂಡ ನಾವು ಅದನ್ನ ಕಾವ್ಯ ಅಂತ ಕನ್ಸಿಡರ್ ಮಾಡಿಲ್ಲ. ಯೂಶುವಲಿ ಕಾವ್ಯ ಅಂತ ಕನ್ಸಿಡರ್ ಅಂದ್ರೆ ಸರ್ ಹೇಳಿದ್ದಕ್ಕೆ ನಾನು ಸ್ವಲ್ಪ ಇದನ್ನ ಮಾಡೋದಾದ್ರೆ, ಅಂದ್ರೆ ಕಾವ್ಯದಲ್ಲಿ ಎಲ್ಲವನ್ನೂ ಹೇಳಲ್ಲ. ಕಾವ್ಯದಲ್ಲಿ ಓದುಗನಿಗೆ ಒಂದಷ್ಟು ಬಿಡ್ತಾರೆ ಅನ್ನೋದು ಒಂದಾದ್ರೆ, ಎರಡನೇದು ಕಾವ್ಯ ಹೇಗಿರುತ್ತೆ ಅಂದ್ರೆ ನೀವು ಒಂದ್ಸಲ ಓದಾಗ ಒಂದ್ ಅನ್ಸಿದ್ರೆ ಇನ್ನೊಂದ್ಸಲ ಓದಾಗ ಇನ್ನೊಂದು ಅನಿಸ್ಬೋದು. ನಿಮಗೆ ಅರ್ಥ ನಿಮಗೆ ನಿಮ್ಮ ವಯಸ್ಸಿಗೆ ತಕ್ಕಂತೆ ನಿಮ್ಮ ಅನುಭವ ತಕ್ಕಂತೆ ಬದಲಾಗಬಹುದು. ಅದು ನಿಜವಾದ ಕಾವ್ಯ. ಸೊ ಆ ಥರ ನಾವು ನೋಡೇ ಇಲ್ಲ ಅನ್ನೋದು ಅಡಿಗರ ಹೇಳುವಂಥದ್ದು. ಸರ್ ಇನ್ನೊಂದು ನನಗೆ ಅಂದರೆ ನಾನೊಂದು ಇತ್ತೀಚೆಗೆ ಒಂದಷ್ಟು ವರ್ಷಗಳಿಂದ ಒಂದು ಸಣ್ಣ ನಾವೆಲ್ ಓದ್ತಾ ಇದ್ದೆ, ಬಹುಶಃ ವಿವೇಕ್ ಶಾನ್ಭಾಗ್ ಅವ್ರ ನಾವೆಲ್ ಅನಿಸುತ್ತೆ. ಅದರಲ್ಲಿ ನಿರೂಪಕ ಅಂದರೆ ಅವನು ಹೀರೋ ನಿರೂಪಕ, ಅಂದರೆ ನಾನು ಹೀಗೆ ಮಾಡಿದೆ, ನನ್ನ ಹೆಂಡತಿ ಹಿಂಗಂದ್ಲು, ಈ ಥರ ಹೇಳ್ತಾ ಹೋಗ್ತಾನೆ. ಬಟ್ ಆ್ಯಕ್ಚುಲಿ ಹೇಗಿದೆ ಅಂತಂದರೆ ಅವನು ತನ್ನನ್ನು ಡಿಫೆಂಡ್ ಮಾಡ್ಕೊತಾ ಹೋಗ್ತಾನೆ. ಎಲ್ಲರೂ ಸರಿ ಇಲ್ಲ, ಇವರೆಲ್ಲ ಸರಿ ಇಲ್ಲ, ಆ ಥರದ್ದು ಹೇಳ್ತಾ ಹೋಗ್ತಾನೆ. ಬಟ್ ಆ್ಯಕ್ಚುಲಿ ಇವನೇ ವಿಲನ್ ಇರ್ತಾನೆ, ಇವನೇ ಜೋಕರ್ ಇರ್ತಾನೆ. ಬಟ್ ಇವನು ಹೆಂಗೆ ಹೇಳ್ತಾನೆ ಅಂತಂದರೆ, ಬಟ್ ಓದುಗರಿಗೆ ಅರ್ಥ ಆಗುತ್ತೆ ಇವನು ಎಂಥ ದಡ್ಡ ಅಂತೇಳಿ. ಭಾಳ ಅಂದರೆ ಮೊದಲನೇ ಬಾರಿಗೆ ಆ ಥರ ಪ್ರಯೋಗ ನೋಡಿದೆ ನಾನು. ಆಮೇಲೆ ಇನ್ನೊಂದ್ಸಲ ಮುಂಚೆ ಕೂಡ ಹೇಳಿದ್ದೆ ನಾನು, ಇವರು ನಮ್ಮ ಎಸ್.ಎಲ್. ಭೈರಪ್ಪನವರ ಒಂದು ಕೃತಿಯಲ್ಲಿ ಅವರೊಬ್ಬ ತುಂಬ ದೊಡ್ಡ ವಿದ್ವಾಂಸನೋ ಅಥವಾ ಒಬ್ಬ ದೊಡ್ಡ ವ್ಯಕ್ತಿಯನ್ನು ಉದ್ದೇಶಪೂರ್ವಕವಾಗಿ ಅವರು ಆತನ ಬಹುವಚನದಲ್ಲಿ ಮಾತಾಡ್ತಾರೆ. ಬಟ್ ಆ್ಯಕ್ಚುಲಿ ಆ ವ್ಯಕ್ತಿ ತುಂಬ ದಡ್ಡ ಮತ್ತು ದಡ್ಡ ಶಿಖಾಮಣಿ ಇರ್ತಾನೆ. ಆಮೇಲೆ ಅವನು ಸರಿ ಇರಲ್ಲ ವ್ಯಕ್ತಿ, ಬಟ್ ಅವನನ್ನು ಬೇಕು ಅಂತಾನೆ ಅವರು ಬಂದರು, ಅವ್ರು ಹೀಗೆ ಹೇಳಿದರು. ಬಟ್ ಅವ್ನು ಹೇಳೋದೆಲ್ಲ ಮೂರ್ಖತನದ್ದೇ. ಅದು ಯಾವ ನಾವೆಲ್ಲ ಬಹುಶಃ ಓದೋರಿಗೆ ಗೊತ್ತಾಗ್ಬೋದು. ಗೃಹಭಂಗನೋ ನನಗೆ ನೆನಪಿಲ್ಲ, ಸಾಕ್ಷಿನೋ ಯಾವುದೋ ಒಂದರಲ್ಲಿ ತುಂಬ ದಿನಗಳ ಹಿಂದೆ ಓದಿರುವಂಥದ್ದು. ಸರ್ ಬಟ್ ನೀವು ಒಂದು ವಿಚಾರ ಹೇಳಿದ್ರಿ ಸರ್, ಗದ್ದೆ ಇರಲಿ ಅಥವಾ ಪದ್ಯ ಇರಲಿ ಎಲ್ಲವೂ ಕಾವ್ಯ ಅನ್ನೋ ಥರ. ಹೌದು, ನಮ್ಮಲ್ಲಿ ಪರಂಪರೆ ಮೊದಲು ಹಾಗೆ ಇದ್ದಿದ್ದು. ಕಾವ್ಯ ಅಂದರೆ ಕವಿತೆ ಕವನ ಅನ್ನೋ ಅರ್ಥದಲ್ಲಿ ಇರಲಿಲ್ಲ. ಕೃತಿ ಅಂತ, ಪುಸ್ತಕ ಅಂತ, ಅದನ್ನು ಕಾವ್ಯ ಅಂತ ಕರಿತಿದ್ರು. ಹಾಗಾಗಿ ಪದ್ಯ ಕಾವ್ಯ, ಗದ್ಯ ಕಾವ್ಯ, ಚಂಪು ಕಾವ್ಯ ಅಂತ ಕರಿತಾ ಇದ್ರು, 3 ವಿಭಾಗ ಮಾಡಿ. ಹೌದಾ, ಕಾವ್ಯ ಅಂದ್ರೆ ಪದ್ಯ, ಕವಿತೆ ಅಲ್ಲ. ಈಗ ಮಹಾಭಾರತ ಅನ್ನೋದು ಅಥವಾ ರಾಮಾಯಣ ಅನ್ನೋದು ಇವೆಲ್ಲ ಪದ್ಯಗಳು. ನಾವು ಶ್ಲೋಕಗಳು ಅಂತ ಹೇಳ್ತೀವಲ್ಲ, ಶ್ಲೋಕಗಳು ಅಂದರೆ ಪದ್ಯಗಳವು. ಇವು ಪದ್ಯ ಕಾವ್ಯ ಅಂತ ಕರೆಸ್ಕೊಳ್ಳುತ್ತೆ. ಇದರಲ್ಲಿ ಗದ್ಯ ಇಲ್ಲ, ಗದ್ಯದ ಇದಿಲ್ಲ. ರಾಮಾಯಣವೂ ಹಾಗೆ, ಅದು ಪದ್ಯ ಕಾವ್ಯನೇ ಅದು. ಇನ್ನು ನಾಟಕಗಳು ಅವು ಗದ್ಯ ಕಾವ್ಯ ಅಂತ ಕರೆಸ್ಕೊಳ್ಳುತ್ತೆ, ಗದ್ಯ ಕಾವ್ಯ ಅಂತಲೇ ಇವೆ. ಆದರೆ ನಮ್ಮ ಪ್ರಾಚೀನರಿಗೆ ಅದು ಸಂಸ್ಕೃತದಲ್ಲಿರಲಿ, ಕನ್ನಡದಲ್ಲಿರಲಿ, ಭಾರತೀಯ ಬೇರೆ ಯಾವುದೇ ಭಾಷೆಗಳಲ್ಲಿರಲಿ, ಅವರಿಗೆ ಈ ಗದ್ಯದಲ್ಲಿ ಬರೆಯೋದಕ್ಕಿಂತ ಪದ್ಯದಲ್ಲಿ ಬರೆಯೋದು ಬಹಳ ಇಷ್ಟ ಆಗುತ್ತೆ. ನಮ್ಮ ವೇದಗಳು ಕೂಡ ಅದು ಪದ್ಯದ ರೂಪದಲ್ಲೇ ಇರುವಂಥದ್ದು. ವೇದ ಮಂತ್ರಗಳಿವೆಯಲ್ಲ, ಅತ್ಯಂತ ಹಳೆಯ ಸಾಹಿತ್ಯ ಅದು, ಅವುಗಳು ಪದ್ಯದ ರೂಪದಲ್ಲೇ ಇರೋದು. ನಾವು ಉತ್ತರಕ್ಕೆ ಹೋದರೆ ಅತ್ಯಂತ ಪ್ರಸಿದ್ಧವಾದ ಕಾವ್ಯಗಳನ್ನೆಲ್ಲ ನೋಡಿದರೆ, ತುಳಸಿ ರಾಮಾಯಣದಂಥದ್ದೆಲ್ಲ ನೋಡಿದರೆ ಗದ್ಯದಲ್ಲಿ ಬರೋದಿಲ್ಲ, ಅವೆಲ್ಲ ಪದ್ಯಗಳಲ್ಲಿವೆ ಅವು. ಅಂದರೆ ಪದ್ಯದಲ್ಲೇ ಇಡೀ ಕತೆ ಹೇಳ್ಕೊಳ್ತಾ ಹೋಗ್ತಾ ಇದ್ರು. ಈಗ ಅದು ಕಡಿಮೆ ಆಯಿತು. ಈಗ ಪದ್ಯದಲ್ಲಿ ಒಂದು ಕಾದಂಬರಿ ಬರೆದ್ರೆ ಪ್ರಾಯಶಃ ಇವತ್ತಿನ ಓದುಗ ಸ್ವೀಕಾರವೇ ಮಾಡೋದಿಲ್ಲ ಅಂತ ಅನ್ಸುತ್ತೆ. ಪ್ರಯತ್ನಗಳಲ್ಲಲ್ಲಿ ನಡೆದಿವೆ. ಉದಾಹರಣೆ ಬುದ್ಧಚರಿತ ಅಂತ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರು ಇತ್ತೀಚೆಗೆ ಬುದ್ಧನ ಇದನ್ನು ಕಾವ್ಯದಲ್ಲೂ ಬರೆದಿದ್ದಾರೆ, ಇಲ್ವೇ ಇಲ್ಲ ಅಂತಲ್ಲ. ಆದರೆ ಬಹುದೊಡ್ಡ ಓದುಗರು ಅದನ್ನು ಆ ಥರದ್ದನ್ನು ಓದಲ್ಲ. ಕವಿತೆಗಳನ್ನು ಓದೋರು ಕೂಡ ಬುದ್ಧಚರಿತವನ್ನು ಒಂದು ಪದ್ಯಕಾವ್ಯ ಅಂತಂದಾಗ ಅದು ಆ ಥರದ್ದನ್ನು ಹೆಚ್ಚು ಓದೋದಕ್ಕೆ ಹೋಗೋದಿಲ್ಲ. ಅದನ್ನು ಓದಿದ್ದಾರೆ, ಅದು ಮರುಮುದ್ರಣ
ಆಗಿದೆ. ತುಂಬ ಒಳ್ಳೆ ಕೃತಿ, ನಾನು ಭಾಳ ಇಷ್ಟಪಟ್ಟ ಕೃತಿ ಅದು. ಹಾಗೆ ಅಂದರೆ ಇಡೀ ಬುದ್ಧನ ಚರಿತೆಯನ್ನು ಅವ್ರು ಪದ್ಯದಲ್ಲಿ ಹೇಳ್ಕೊಂಡು ಹೋಗಿದ್ದಾರೆ. ಇವತ್ತೇನಾಗಿದೆ ಅಂತಂದರೆ, ನಾವು ಕಾವ್ಯ ಅಂದರೆ ಅದನ್ನು ಏನನ್ನು ಕವನ ಅಂತ ಕವಿತೆ ಅಂತ ಅಂದ್ಕೊಂಡಾಗ ಅದು ಹೊರಗಡೆಯಿಂದ ಬಂದಿದ್ದದು. ಅಂದರೆ ಒಂದು ಸಣ್ಣ ಯಾವುದೋ ಒಂದು ಭಾವ, ಒಂದು ಅನಿಸಿಕೆ ಅಥವಾ ಏನೋ ಒಂದು ಆಕ್ರೋಶ, ಏನೋ ಒಂದನ್ನು ಹೇಳೋದಕ್ಕೆ, ಆನಂದ ಹೇಳೋದಕ್ಕೆ ಒಂದು ಪದ್ಯ ಅಂತ ಬರುತ್ತೆ, ಒಂದು ಹಾಡಿನ ಥರ ಬರುತ್ತೆ. ಅದರಲ್ಲೊಂದು 8 ಸಾಲು ಇರ್ಬೋದು, 10 ಸಾಲು ಇರ್ಬೋದು, 15, 20 ಸಾಲು, ಎಷ್ಟು ಸಾಲು ಇರ್ಬೋದು, ಇಷ್ಟೇ ಅದು ಒಂದು ಸುದೀರ್ಘವಾಗಿ ಒಂದು ಇಡೀ ಚರಿತ್ರೆಯನ್ನು, ಒಂದು ಕಥೆಯನ್ನು ಹೇಳೋ ತರಹದ್ದು ಅನ್ನೋದು ಇವತ್ತು ಹೊರಟೋಯ್ತು ನಮ್ಮಲ್ಲಿ. ಹಾಗಾಗಿ ಇವುಗಳೆಲ್ಲ ಪದ್ಯ ಕಾವ್ಯಗಳೇ. ಪದ್ಯ ಕಾವ್ಯ ನನಗದೇ ನೀವು ಹೇಳಿದಾಗ ಇದ್ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೆ ನಾನು. ಬಹುಶಃ ತುಂಬ ಜನರ ಮನಸ್ಸಲ್ಲಿ ಬಂದಿರ್ಬೋದು, ಹೀಗಾಗಿ ಆ ಪ್ರಶ್ನೆ ಕೇಳಿದೆ. ಸೊ ಹಾಗಾಗಿ ಇಲ್ಲಿ ದುರ್ಯೋಧನನ ಮನಸ್ಥಿತಿ ಅಂತ ತೆಗೆದುಕೊಳ್ಳುವಾಗ ಯಾಕೆ ಸಮಾಧಾನ ಆಯಿತು ಅನ್ನೋದು ಒಂದು ಒಳ್ಳೆ ಪ್ರಶ್ನೆನೇ ಇದೆ ಅದರಲ್ಲಿ. ನಾನು ಒಂದು ನೆನ್ಪಟ್ಕೊಂಡಿದ್ದು, ಜಾನಾಮ್ಯ ಧರ್ಮಂ ನಚಮೆ ಪ್ರವೃತ್ತಿ, ಜಾನಾಮ್ಯ ಧರ್ಮಂ ನಚಮೆ ನಿವೃತ್ತಿ ಅಂತ ಒಂದೊಂದು ಮಾತಿದೆ. ಧರ್ಮ ಗೊತ್ತು ನನಗೆ, ಹಾಗೆ ನಡೆಯಲ್ಲ. ಅಧರ್ಮ ಯಾವುದು ಅಂತ ಗೊತ್ತು, ಹಾಗೆ ನಡೀತೀನಿ. ಕೇನಾಪಿ ದೇವೇನ ಹೃದಯಸ್ಥಿತೇನ ಯಥಾ ನಿಯುಕ್ತೋಸ್ಮಿ ತಥಾ ಕರೋಮಿ ಅಂತ ಯಾರೋ ಒಬ್ಬ ಭಗವಂತ ನನ್ನೊಳಗೆ ಕೂತ್ಕೊಂಡಿದ್ದಾನೆ, ಅವನು ನಡೆಸ್ತಾನೆ, ಅವ್ನು ಹೆಂಗೆ ನಡೆಸ್ತಾನೋ ಹಂಗೆ ನಡೀತೀನಿ ನಾನು ಅಂತ ದುರ್ಯೋಧನನ ಮಾತು ಅಂತ. ಅದು ಕಾಣಿಸ್ಲಿಲ್ಲ ಇಲ್ಲಿ, ಎಲ್ಲಿದೆ ಅಂತ ಹುಡುಕ್ಬೇಕು ಅದನ್ನ. ಆದರೆ ಇದು ದುರ್ಯೋಧನ ನಿಲ್ಲುವುದು ಅಥವಾ ದುರ್ಯೋಧನ ಪ್ರಜ್ಞೆ ಇರುವ, ದುರ್ಯೋಧನನ ತರದವ್ರು ನಿಲ್ಲುವುದು ಅಂತ, ಆ ತರಹದ್ದು ಅಂತ. ಎಲ್ಲದೂ ದೇವರೇ ಅಲ್ವಾ, ಎಲ್ಲದಕ್ಕೂ ಕಾರಣ. ತೇನ ವಿನ ತೃಣಮಪಿನ ಚಲತಿ, ಹುಲ್ಲು ಕಡ್ಡಿಯೂ ಅವನ ಸಂಕಲ್ಪ ಇಲ್ಲದೆ ಇದ್ರೆ ಅಲಗಾಡೋದಿಲ್ಲ. ಅಂದರೆ ನಾನು ಮಾಡ್ತಾ ಇರೋದಕ್ಕೆಲ್ಲ ದೇವ್ರ ಪರ್ಮಿಷನ್ ಇದೆ. ಯುದ್ಧ ಮಾಡ್ತಾ ಇದ್ದೀನಿ, ದೇವ್ರ ಪರ್ಮಿಷನ್ ಇಲ್ಲದೆ ಇದನ್ನ ಹೆಂಗೆ ಮಾಡಕ್ ಸಾಧ್ಯ ಇಲ್ಲ. ಸೊ ನಾನು ಹೆಂಗೆ ಮಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೂ ದೇವ್ರ ಪರ್ಮಿಷನ್ ಇದೆ. ಬಿಕಾಸ್ ದೇವ್ರ ಪರ್ಮಿಷನ್ ಕೊಡ್ಲ ನಾನು ಹೆಂಗೆ ಮಾಡಕ್ ಸಾಧ್ಯ? ಸೊ ನಮ್ಮದೇನೋ ನಡೆಯೋಲ್ಲ, ಎಲ್ಲವೂ ದೇವರ ಶಕ್ತಿಯೇ ಅಂತ ಅಂದಾಗ ಅನ್ನೋ ತರಹದಲ್ಲಿ ಅಂತ ಆ ನಿಲುವು ಅಂತ. ವಾಸ್ತವಾಗ ನಿಲುವಲ್ಲ. ಅದನ್ನು ನಾನು ಇನ್ನೊಂದು ಸಲ ಒಂದು ಎಪಿಸೋಡ್ನಲ್ಲಿ ನೆನ್ಪು ಮಾಡ್ಕೊಂಡಿದ್ದೆ. ನಮ್ಮ ಗುರುಗಳ ರಾಮಭದ್ರಾಚಾರ್ಯ ಹೇಳ್ತಾ ಇದ್ದ ಕತೆ. ಒಬ್ಬ ಪಂಡಿತ ಸತ್ತೋಗ್ತಾನೆ, ನಾನು ಹೇಳಿದ್ರಿ ನೆನ್ಪು ಮಾಡ್ಕೋಬೋದು ಇನ್ನೊಂದ್ಸಲ. ಪಂಡಿತ ಸತ್ತೋಗ್ತಾನೆ, ಯಮರಾಜನ ಎದುರಿಗೋ ನಿಲ್ತಾನೆ. ಚಿತ್ರಗುಪ್ತ ಅವ್ನು ಮಾಡಿದ ತಪ್ಪಲ್ಲ ಹೇಳ್ತಾನೆ. ಅದಕ್ಕೆ ಅವನು ಯಮನಿಗೆ ಕೇಳ್ತಾನೆ ಪಂಡಿತ, ನೋಡು ಆತ್ಮ ಅನ್ನೋದಿದೆಯಲ್ಲ, ಆತ್ಮ ಏನೂ ಮಾಡೇ ಇಲ್ಲ, ಮಾಡಿದ್ದೆಲ್ಲ ದೇಹ. ಹಾಗಾಗಿ ನಾನು ಅಂತ ಏನಿದೆಯೋ ಅದು ಆತ್ಮ ಏನನ್ನೋ ಕ್ರಿಯೆನೇ ಮಾಡೋದಿಲ್ಲ, ಮಾಡಿದ್ದು ಕೈ ಕಾಲು ಇವುಗಳು. ಹಾಗಾಗಿ ನಾನು ತಪ್ಪಿತಸ್ಥನಲ್ಲ ಅಂತ. ನಾನು ಅಂದರೆ ಇನ್ನೊರಡು ಕಾಮದಲ್ಲಿ ಅಂದರೆ ಅದು ಇದು ಆತ್ಮ ತಪ್ಪಿತಸ್ಥನಲ್ಲ, ನೀನು ಆತ್ಮಕ್ಕೆ ಶಿಕ್ಷೆ ಕೊಡಬಾರ್ದು ಅಂತ. ಅದಕ್ಕೆ ಅವರು ರಾಮಭದ್ರಾಚಾರ್ಯ ಚೆನ್ನಾಗಿ ಹೇಳ್ತಾ ಇದ್ರು. ಅದನ್ನು ಹೇಳುವಾಗ ಅವರು ತಮಾಷೆಯಾಗಿ ಹೇಳ್ತಾ ಇದ್ರು, ಯಮ ಅಂತ ಸಂಬೋಧನೆ ಮಾಡ್ಕೊಂಡು ಅವನು ಹೇಳ್ದಂತೆ, ಅದಕ್ಕೆ ವಾಪಸ್ ಅವನು ತಮ ಅಂತ ಸಂಬೋಧನೆ ಮಾಡಿಕೊಂಡು, ಹೌದಪ್ಪ ಆತ್ಮಕ್ಕೇನು ಶಿಕ್ಷೆ ಕೊಡ್ತಾ ಇಲ್ಲ, ತಪ್ಪು ಮಾಡಿದ ಕೈ ಕಾಲಿಗೆ ಕೊಡ್ತಾ ಇದ್ದೀನಿ. ಆದರೆ ಅದು ಆ ಆತ್ಮ ಇದೆಯಲ್ಲ ನಿನ್ನೊಳಗಿದ್ದಿದ್ದು, ಈ ತಪ್ಪೆಲ್ಲ ಮಾಡೋದಕ್ಕೆ ನಿನ್ನನ್ನು ಬಳಸ್ಕೊಳ್ತಲ್ಲ, ಈ ನಿನ್ನ ಅಂದರೆ ನಿನ್ನ ದೇಹವನ್ನು, ಅದಕ್ಕೆ ನಾನು ಕೊಡೋದು ಅಂತ. ಇಲ್ಲ, ಇದನ್ನ ಹೇಳಿಲ್ಲ ನೀವು, ಬೇರೆ. ಹೌದಾ? ಹಾಗಾಗಿ ಶಿಕ್ಷೆ ಅದಕ್ಕೆ ಅಂತ. ಅದರಿಂದ ಅಂದರೆ ಈ ಥರ ತರ್ಕಕ್ಕೆ ಅಂತ ನಿಂತರೆ ಇದೇ ಉತ್ತರ ಆಗತ್ತೆ ಅದಕ್ಕೆ ಅಂತ. ಹಾಗೆ ಇಲ್ಲೂ ಅಷ್ಟೇನೆ ಅಂತ, ಆ ತರ್ಕ ಅಲ್ಲ ಅಂತ. ಯಾರೋ ಒಬ್ಬ ಒಳಗೆ ಕುಳಿತಿದ್ದಾನೆ, ಅವನ ಪ್ರೇರಣೆಯಿಂದ ಅಂತ. ಈಗ ನಮ್ಮಲ್ಲಿ ಭಕ್ತಿ ಪಂಥಗಳಲ್ಲಿ ಆ ಮಾತುಗಳು ತುಂಬ ಬರುತ್ತೆ. ಎಲ್ಲವೂ ಭಗವತ್ ಪ್ರೇರಣೆಯಿಂದ ನಡೆಯುತ್ತೆ ಅಂತ. ಈಗ ಸಂಕಲ್ಪಗಳನ್ನು ಮಾಡುವಾಗಲೂ ಕೂಡ ಭಕ್ತಿ ಪಂಥದ ಇವುಗಳಲ್ಲಿ ಭಗವತ್ ಪ್ರೇರಣೆಯ ಅಂತ ಹೇಳ್ಕೊಂಡು ಮಾಡುತ್ತಾರೆ. ಅಂದರೆ ಅವನ ಪ್ರೇರಣೆಯಿಂದಲೇ ನಾನು ಈ ಕಾರ್ಯ ಮಾಡ್ತಾ ಇದ್ದೀನಿ, ಪ್ರೇರೇಪಿಸಿದ್ದೇ ಅವನು ಅಂತ. ಇದನ್ನು ಎಕ್ಸ್ಟ್ರೀಮಾಗಿ ಅರ್ಥ ಮಾಡ್ಕೊಳ್ಳೋಕೆ ಹೋಗ್ಬಿಟ್ರೆ ಕೆಟ್ಟದ್ದಕ್ಕೂ ಅವನದ್ದೇ ಪ್ರೇರಣೆ ಅಂತ ಆಗಿಬಿಡತ್ತೆ. ವಾಸ್ತವವಾಗಿ ಅದಲ್ಲ, ಜೀವ ಸ್ವತಂತ್ರ ಆ ವಿಷಯದಲ್ಲಿ. ಆ ಪ್ರೇರಣೆ ಜೀವವೇ ಪಡ್ಕೊಂಡಿದೆಯೇ ಹೊರತು ಅವನು ಕೊಟ್ಟಿಲ್ಲ, ಅವನು ಸಾಕ್ಷಿಯಾಗಿದ್ದಾನೆ ಅಷ್ಟೇ ಅಂತ. ತಟಸ್ಥನಾದ ಸಾಕ್ಷಿಯಾಗಿ ನಿಂತ್ಕೊಂಡಿರ್ತಾನೆ ಅವನು ಹೊರತು ಎಲ್ಲೋದಕ್ಕೂ ಅಲ್ಲ ಅಂತ. ಅಂದರೆ ಏನು ಬೇಕಿದ್ರೂ ಮಾಡ್ಬೋದು ಒಬ್ಬ ಅನ್ನೋದನ್ನು ಹೇಗೆ ಬೇಕಿದ್ರೂ ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ವಲ್ಲ. ಈಗ ಮುಖ್ಯಮಂತ್ರಿಯೋ ಪ್ರಧಾನಮಂತ್ರಿಯೋ ರಾಷ್ಟ್ರಪತಿಯೋ ಇನ್ಯಾರೋ ಹೇಗೆ ಬೇಕಿದ್ರೂ ಮಾಡ್ಬೋದು, ಏನು ಬೇಕಿದ್ರೂ ಮಾಡ್ಬೋದು, ಎಲ್ಲ ಅವ್ರ ಕೈಯಲ್ಲಿ ಇರುತ್ತೆ ಅಂತ ಅಂದರೆ ಹಾಗಿರಲ್ಲ ಅಂತ. ಅವರೇನು ಮಾಡಬೇಕು ಅಂತ ಒಂದು ಚೌಕಟ್ಟು ನಿರ್ಮಾಣ ಆಗಿರುತ್ತೆ. ಸಂಸತ್ತೇ ಈ ನಿಯಮ ಮಾಡೋದಾಗಿರ್ಬೋದು, ಆದರೆ ಆ ನಿಯಮಕ್ಕೆ ಸಂಸತ್ತು ಬದ್ಧವಾಗಿರುತ್ತೆ. ತಾನೇ ಮಾಡಿಕೊಂಡ ನಿಯಮವನ್ನು ಮೀರಿ ಸಂಸದರು ಏನು ಮಾಡೋದಕ್ಕಾಗೋದಿಲ್ವಲ್ಲ. ಹಾಗೆ ಪರಮಾತ್ಮ ಕೂಡ ಅವನೇ ನಿರ್ಮಿಸಿದ್ದಾದರೂ ಅವನ ಸಂವಿಧಾನ ಇದೆಯಲ್ಲ, ಅದರಲ್ಲಿ ಅವನು ಪ್ರವೇಶ ಮಾಡೋದಿಲ್ಲ. ಅವನನ್ನು ಅವನು ಕೈ ಕಟ್ಟಿ ಹಾಕ್ಕೊಂಡಿದ್ದಾನೆ ಆ ವಿಷಯಗಳಲ್ಲಿ ಅಂತ. ಹಾಗಾಗಿ ಈ ದುರ್ಯೋಧನ ಪ್ರಜ್ಞೆ ಇದೆಯಲ್ಲ, ಇದು ವಾಸ್ತವ ಅಲ್ಲ ಇದು.
ಅಂದರೆ ತಪ್ಪು ಗೊತ್ತಿದ್ರು ನನ್ಗೆ ಗೊತ್ತಿಲ್ಲಪ್ಪ, ಒಳಗಡೆಯಿಂದ ಪ್ರೇರಣೆ ಬಂದಾಗ ಮಾಡ್ತೀನಿ ಅನ್ನೋದು ವಾಸ್ತವ ಅಲ್ಲ. ಅದು ಇವನು ಕೊಟ್ಕೊಳ್ತಾ ಇರೋ ತರ್ಕ ಅಷ್ಟೇ ಅಂತ, ಸಮರ್ಥನೆ ಅಷ್ಟೇ ಆಗತ್ತೆ. ಆದರೆ ದುರ್ಯೋಧನ ಇಲ್ಲಿ ಯಾಕೆ ಸುಮ್ಮನಾದ ಅಂತ ಯೋಚನೆ ಮಾಡಿದಾಗ, ದುರ್ಯೋಧನ ಮತ್ತು ಶಕುನಿ ಇಬ್ಬರನ್ನ ದ್ವಾಪರ ಮತ್ತು ಕಲಿ ಅಂತ ಕರಿತೀವಿ. ರಾಕ್ಷಸರುಗಳು ಹುಟ್ಟು ಬಂದ್ರಲ್ಲ ಈ ರಾಜರುಗಳಾಗಿ, ದುರ್ಯೋಧನ ಮತ್ತು ಶಕುನಿಯಾಗಿ ಹುಟ್ಟು ಬಂದಿದ್ದು ದ್ವಾಪರ ಮತ್ತು ಕಲಿ ಪುರುಷರು ಅಂತ. ದ್ವಾಪರ ಯುಗದ ಪುರುಷ, ಕಲಿ ಪುರುಷ, ಅವರುಗಳು ಹುಟ್ಟಿ ಬಂದ್ರು ಅಂತ. ಅವರಿಬ್ರು ಹುಟ್ಟಿ ಬರೋದಕ್ಕೆ ಕಾರಣಗಳೇನು ಅಂದ್ರೆ ಈ ರಾಕ್ಷಸ ನಾಶ ಇತ್ತು ಅಂತ. ಅಂದ್ರೆ ಇಷ್ಟು ದೊಡ್ಡದಾದ ಒಂದು ಮಹಾಯುದ್ಧ ಸಂಭವಿಸಿ ಇಷ್ಟು ರಾಕ್ಷಸರು ಮನುಷ್ಯ ರೂಪದಲ್ಲಿದ್ದ ರಾಕ್ಷಸ ಸಂಹಾರ ಆಗೋದಕ್ಕೆ ನೆವ ಮಾಡೋರು ಬೇಕಲ್ಲ, ಒಂದು ಕಾರಣವನ್ನು ಸೃಷ್ಟಿ ಮಾಡೋರು ಬೇಕಲ್ಲ. ಕಾರಣ ಸೃಷ್ಟಿಕರ್ತರಾಗಿ ಇವರಿಬ್ರು ಕಾಣಿಸಿಕೊಂಡ್ರು ಅಂತ. ಗೊತ್ತಿಲ್ಲ ದುರ್ಯೋಧನನಿಗೆ ತನ್ನ ಮೂಲ ಆಗ ನೆನಪಾಗಿ ಅವನು ಸಮಾಧಾನ ತಾಳಿದ್ನೋ ಏನೋ ಗೊತ್ತಾಗೋದಿಲ್ಲ. ಆ ತರದ ಲಕ್ಷಣವೂ ಕಾಣಿಸ್ಲಿಲ್ಲ ಏನೋ ಇದರಲ್ಲಿ. ಆಮೇಲೆ ಸೇರಿಸಿದ ಕಥೆನೂ ಇರಬಹುದು ಇದು. ಇಲ್ಲ, ಇದು ವ್ಯಾಸರೇ ವ್ಯಾಸರೇ ಹೇಳಿರೋ ಕಥೆ. ಹೌದಾ? ದ್ವಾಪರ ಅಂದ್ರೆ ಶಕುನಿ ಮತ್ತು ಕಲಿ ಅಂದ್ರೆ ದುರ್ಯೋಧನ. ಹೌದು, ಹಾಗೆ ಹುಟ್ಟಿದ್ದವರು ಅಂತ. ಹಾಗಾಗಿ ಮಾರನೇ ದಿನ ಅವನು ಎಂದಿನಂತೆ ಮತ್ತೆ ಯುದ್ಧಕ್ಕೆ ಸಿದ್ಧನಾಗ್ತಾನೆ. ದುರ್ಯೋಧನ ಎಂದಿನಂತೆ ಯುದ್ಧಕ್ಕೆ ಸಿದ್ಧನಾಗ್ತಾನೆ. ಮಕರವ್ಯೂಹ ರಚನೆ ಮಾಡ್ತಾನೆ ಭೀಷ್ಮ ಅವತ್ತು. ಅಂದರೆ ಮೊಸಳೆ ತರಹದ ವ್ಯೂಹ ಅಂತ ಮಕರವ್ಯೂಹವನ್ನು ರಚಿಸಿಕೊಂಡು ಅವನು ಸಿದ್ಧನಾಗಿ ಎದುರಿಗೆ ನಿಲ್ತಾನೆ. ಅದಕ್ಕೆ ಸರಿಯಾಗಿ ಪಾಂಡವರಲ್ಲಿ ಶೇನ ವ್ಯೂಹ ರಚನೆ ಆಗುತ್ತೆ. ಶೇನ ಅಂದರೆ ಹದ್ದು, ಆ ವ್ಯೂಹ ರಚನೆ ಆಗುತ್ತೆ. ಮೊಸಳೆ ಮತ್ತು ಹದ್ದಿನ ಆಕಾರದ ವ್ಯೂಹಗಳ ರಚನೆ ಆಗುತ್ತೆ. ನಮ್ಮ ಪ್ರಾಚೀನರಲ್ಲಿ ಒಂದು ಗಮನಿಸೋದಾದರೆ, ಈ ಪ್ರಕೃತಿ ಇದೆಯಲ್ಲ, ಪ್ರಕೃತಿಯನ್ನು ಅನುಕರಿಸುವ ಬಹಳ ಅಂಶಗಳು ನಮ್ಮ ಹಳಬರಲ್ಲಿ ಕಾಣಿಸುತ್ತೆ. ನೀವು ಹಳೆಯ ಯಾವುದೇ ಕೃತಿಗಳನ್ನು ತೆಗೆದ್ರೆ ಅವರು ಮಾತಿಗೆ ಉದಾಹರಿಸೋದು ಪಕ್ಷಿಗಳು, ಪ್ರಾಣಿಗಳು ಮತ್ತು ಮರಗಿಡಗಳನ್ನು, ಮರ, ಗಿಡ, ಎಲೆ, ನದಿ, ಪರ್ವತ, ಹೀಗೇನೆ ಅವರು ಯಾವುದೇ ಮಾತುಗಳಲ್ಲೂ ಇಲ್ಲೋ ಪ್ರಕೃತಿಯ ಅಂಶ ಬರದೆ ಅವ್ರು ಮಾತಾಡೋದಿಲ್ಲ. ಪ್ರತಿಯೊಂದಕ್ಕೊಂದು ಉಪಮೆ ಕೊಡ್ತಾರೆ. ಇದರಂತೆ ಅಂತ, ಪರ್ವತದಂತೆ ಅಚಲನಾಗಿ ನಿಂತನು, ಸರ್ಪದಂತೆ ಆ ಬಾಣ ಹೋಗಿ ತಾಗಿತು, ಹೀಗೇನೆ ಅಂತ ಎಲ್ಲದಕ್ಕೂ ಅವರು ಪ್ರಕೃತಿಯಲ್ಲಿ ಇದನ್ನು ಕಾಣ್ತಾರೆ. ಅದನ್ನು ನೋಡಿದಾಗ ಏನನ್ಸುತ್ತೆ ಅಂದರೆ, ಅವತ್ತಿನ ಮನುಷ್ಯನ ಯೋಚನೆಯಲ್ಲಿ ಪ್ರಕೃತಿ ಅನ್ನೋದು ಎಷ್ಟು ಮಿಳಿತವಾಗಿತ್ತು ಅಂತ ಗೊತ್ತಾಗುತ್ತೆ. ಅಂದರೆ ಅದು ಬಿಟ್ಟು ಒಂದು ಮಾತು ಕೂಡ ಹೊರಗೆ ಬರ್ತಾ ಇರಲಿಲ್ಲ ಅವರಿಗೆ ಅನ್ನೋ ಥರ ಅಂತ. ಇವತ್ತು ಪ್ರಾಯಶಃ ಅದಕ್ಕೆ ತದ್ವಿರುದ್ಧವಾಗಿ ಪ್ರಕೃತಿಯನ್ನು ಅಡಿಯಾಳು ಅಂತ ಭಾವಿಸುವ ಮನುಷ್ಯತನ ನಮ್ಮಲ್ಲಿದೆ. ನಾವು ಪ್ರಕೃತಿಯನ್ನು ಆಸ್ವಾದಿಸೋದು, ಆನಂದಿಸೋದು ಇತ್ಯಾದಿಗಳೆಲ್ಲ ರೆಸಾರ್ಟಿಗೆ ಹೋಗಿ ಉಳ್ಕೊಂಡೋಗಿ ನೋಡ್ಕೊಂಬರೋದಷ್ಟೇ ಅಲ್ಲ, ನಮ್ಮ ಸುತ್ತ ಇರೋ ಪ್ರಕೃತಿಯನ್ನು ನಾವೇನು ಆಸ್ವಾದಿಸೋದಿಲ್ವಲ್ಲ. ಅಂದರೆ ಆಸ್ವಾದನೆ ಅಂದರೆ ಒಂದು ಖುಷಿ ಸಿಗಬೇಕು ಅಂತಂದಾಗ ಅದಕ್ಕೊಂದು ಅಸ್ತಿತ್ವವು ಉಳಿಬೇಕಲ್ಲ. ಅದು ಅವರಲ್ಲಿ ತುಂಬ ಚೆನ್ನಾಗಿತ್ತು ಅನ್ನೋದು ಗೊತ್ತಾಗುತ್ತೆ. ಮತ್ತು ಪ್ರಕೃತಿಯೊಂದಿಗೆ ಒಂದು ತಾದಾತ್ಮ್ಯ ಇತ್ತು ಅಂತ. ತಾದಾತ್ಮ್ಯ ಇಲ್ಲದೇ ಇದ್ದರೆ, ಈಗ ಅವರು ಒಂದು ನಡೆ ಅಂತ ಅಂದರೆ ಇದು ಆನೆಯಂತೆ ನಡೆ, ಜಿಂಕೆಯಂತೆ ಓಟ ಅಂತ ಹೀಗೆ ಹೇಳ್ತಾ ಇದ್ರಲ್ಲ, ಅದರ ಅರ್ಥ ಜಿಂಕೆ ಹೇಗೆ ಓಡುತ್ತೆ ಅಂತ ಅವ್ರಿಗೆ ಸ್ಪಷ್ಟತೆ ಇದೆ, ಆನೆ ಹೇಗೆ ನಡೆಯುತ್ತೆ ಅಂತ ಗೊತ್ತಿದೆ ಅವರಿಗೆ. ಎಲ್ಲವನ್ನೂ ಹೀಗೆ ಹೇಳ್ತಾರಲ್ಲ ಅವರು, ಪ್ರತಿಯೊಂದಕ್ಕೂ ಹೇಳ್ತಾರೆ. ಒಂದು ಧ್ವನಿ ಹೊರಡ್ತು ಅಂದರೆ ಸಿಂಹನಾದ ಅಂತಾರೆ, ಆದರೆ ಸಿಂಹ ಹೇಗೆ ಕೂಗತ್ತೆ ಅಂತ ಗೊತ್ತಿದೆ ಅವರಿಗೆ. ಎಲ್ಲದಕ್ಕೂ ಹೀಗೆ ಹೇಳುವಾಗ ಪ್ರಕೃತಿಯ ಪ್ರತಿ ಪ್ರಾಣಿ, ಮರ, ಗಿಡಗಳ ಪರಿಚಯ ಎಷ್ಟು ದಟ್ಟವಾಗಿತ್ತು ಅಂತ ಗೊತ್ತಾಗತ್ತೆ. ನಮಗೆ ಇವತ್ತು ಅವೆಲ್ಲ ಕಲ್ಪಿತ. ಸಿಂಹ ಹೇಗೆ ಕೂಗತ್ತೆ ಅಂತ ನಾವು ಮತ್ತೆ ಗೂಗಲ್ ಮಾಡ್ಕೋಬೇಕಾಗತ್ತೆ ಅನ್ನೋ ಹಂತದಲ್ಲಿದ್ದೀವಿ ಈಗ. ಮುಂದಿನ ಜನ್ರೇಷನ್ಗಳಲ್ಲಿ ಇನ್ನೂ ಕಷ್ಟ ಇದೆ ಅದು. ಮರಗಿಡಗಳ ಪರಿಚಯ ಅಂತೂ ಇರೋದೇ ಇಲ್ಲ. ಅವರು ನಿಶ್ಚಿತವಾದ ಮರಗಳನ್ನೇ ಹೇಳ್ತಾ ಹೋಗ್ತಾರೆ. ವಸಂತ ಮಾಸದಲ್ಲಿ ಶಿಂಶಪ ವೃಕ್ಷದ ಎಲೆಗಳಂತೆ ಆಯಿತು ಅಂತ ಹಿಂಗೆಂಗೋ ಹೇಳ್ತಾರೆ. ಅಂದರೆ ಮರಗಳಲ್ಲಿ ಎಲೆಗಳ ಬಣ್ಣ ಬದಲಾಗುತ್ತೆ ವಸಂತ ಬಂದಾಗ, ಅಥವಾ ಒಂದೊಂದು ಮರಗಳ ಎಲೆಗಳು ಬೇರೆ ಥರ ಇರ್ತವೆ, ಹೂವು ಬೇರೆ ಥರ ಇರ್ತವೆ. ಅದಕ್ಕೆ ತಕ್ಕಂತೆ ಅವರು ಹೇಳೋದಿದೆಯಲ್ಲ, ಕಣ್ಣಿನ ವರ್ಣನೆ ಅಂದರೆ ತಾವರೆ ದಳ ಕಮಲದಂಥ ಕಣ್ಣುಗಳು ಅಂತ ಹೇಳ್ತಾರೆ. ಎಲ್ಲದಕ್ಕೂ ಹಾಗೆ ಸಂಪಿಗೆ ಅಂತ ಮೂಗು ಅಂತ ಹೇಳ್ತಾರೆ. ಹೀಗೆ ಪ್ರಕೃತಿಯನ್ನು ನಿರಂತರವಾಗಿ ಅದರ ಜೊತೆಗೊಂದು ತಾದಾತ್ಮ್ಯ ಅವರಿಗೆ ಸಿದ್ಧಿಸಿತ್ತಲ್ಲ, ಅದು ನಮ್ಮಲ್ಲಿ ಕಡಿಮೆ ಆಗಿದೆ ಅನ್ನೋದು ಇದೆಯಲ್ಲ, ಅದೇ ನಮ್ಮ ಇವತ್ತಿನ ಹಲವು ದುರಂತಗಳಿಗೆ ಕಾರಣ ಅಂತ ಅನಿಸುತ್ತೆ. ನಾವು ಹೊರಗಡೆಯಲ್ಲಿ ಬೇರೆ ಏನೋ ಒಂದಿಷ್ಟು ನೋಡ್ತಾ ಇದ್ದೀವಲ್ಲ, ಅದ್ರ ಮೇಲೆ ದಾಳಿ ಮಾಡ್ತಾ ಇದ್ದೀವಿ ಅಂತ, ಮನಸ್ಸಿನಲ್ಲೇ ಆ ಪ್ರಕೃತಿ ಇಲ್ಲ ನಮಗೆ ಅಂತ ಅನಿಸುತ್ತೆ. ಯಾಕೆ ಇದು ನೆನಪಾಯಿತು ಅಂದರೆ, ವ್ಯೂಹಗಳು ಅಂತ ಬರೋದೆಲ್ಲ ಪ್ರಾಣಿಗಳು, ಪಕ್ಷಿಗಳ ಆಕಾರದಲ್ಲಿ ಹೆಚ್ಚಾಗಿ ಬರುತ್ತೆ. ಆ ವ್ಯೂಹದ ಮುಂಭಾಗದಲ್ಲಿ ಅಂದರೆ ಶೇನವ್ಯೂಹದ ಮುಖದ ಭಾಗದಲ್ಲಿ, ಹದ್ದಿನ ಮುಖದ ಭಾಗದಲ್ಲಿ ಭೀಮ ನಿಂತ್ಕೊಂಡಿದ್ದ. ಅಂದರೆ ಮತ್ತೆ ಮಾರನೇ ದಿನವೂ ಭೀಮನೇ ಬಂದಿದ್ದ.
ಇದರಲ್ಲಿ ಕಣ್ಣಿನ ಜಾಗದಲ್ಲಿ ಶಿಖಂಡಿ ಮತ್ತು ದೃಷ್ಟದ್ಯುಮ್ನ ಇಬ್ಬರಿದ್ದರು. ಓಕೆ. ಹದ್ದಿನ ಕಣ್ಣಿನ ಭಾಗದಲ್ಲಿ ಶಿಖಂಡಿ ಮತ್ತು ದೃಷ್ಟದ್ಯುಮ್ನ. ಇವರು ಹದ್ದು ಮತ್ತು ಅವರು ಮಕರ. ಅವರು ಮಕರ. ಕೌರವರು ಮಕರ. ಈ ಶಿಖಂಡಿ ಮತ್ತು ದೃಷ್ಟದ್ಯುಮ್ನ ಅಂತ ಕಾಣಿಸುತ್ತಲ್ಲ, ಇಲ್ಲಿ ಒಂದು ಏನು ಅಂದರೆ, ಇಡೀ ಯುದ್ಧದಲ್ಲಿ ಪಾಂಡವರ ಇದರಲ್ಲಿ ತುಂಬ ಗಟ್ಟಿಯಾಗಿ ನಿಂತಿದ್ದು ಪಾಂಚಾಲರು ಮತ್ತು ಸೃಂಜಯರು ಅಂತ ಎರಡು, ಅದರಲ್ಲೇ ಗುಂಪದು. ಪಾಂಚಾಲರು ಅಂದರೆ ದ್ರೌಪದಿಯ ತವರಿನವರು. ಸಂಪೂರ್ಣವಾಗಿ ಇದರಲ್ಲಿ ತೊಡಗಿಸಿಕೊಂಡ ಇದು ಅವರದ್ದೇನೆ, ಮುಂಚೂಣಿಯಲ್ಲಿ ಅಂತ ಕರಿಬೇಕು ಅವರನ್ನು. ಅಂದರೆ ಅಷ್ಟು ಪ್ರಮಾಣದಲ್ಲಿ ಇವ್ರ ಜೊತೆ ನಿಂತವರು. ಈಗ ಹಲವರಿದ್ದಾರೆ. ಈಗ ಸಂಬಂಧ ಅಂತ ಬಂದಾಗ, ಈಗ ಎಲ್ಲರಿಗೂ ಬೇರೆ ಬೇರೆ ಪತ್ನಿಯರಿದ್ರಲ್ಲ. ಯುಧಿಷ್ಠಿರನಿಗೆ ಮತ್ತು ಪತ್ನಿ ಇದ್ದಾಳೆ, ಭೀಮನಿಗಿದ್ದಾರೆ, ಅರ್ಜುನನಿಗೆ, ನಕುಲನಿಗೆ, ಸಹದೇವನಿಗೆ, ಎಲ್ಲರಿಗೂ ಇದ್ದಾರೆ. ಎಲ್ಲ ಕಡೆಯಿಂದಲೂ ಬಂದಿದ್ದಾರೆ ಅವರವರ ಕಡೆಯವರು. ಆದರೆ ಈಗ ಘಟೋತ್ಕಚನೇ ಬಂದಿದ್ದಾನೆ ಸ್ವತಃ. ಅಲ್ಲಿ ಯಾದವರು ಅಂತ ಅಂದರೆ ಕೃಷ್ಣ ಇದ್ದಾನೆ, ಸಾತ್ಯಕಿ ಇದ್ದಾನೆ, ಚಕಿತಾನ ಇದ್ದಾನೆ, ಸಾತ್ಯಕಿಯ ಮಕ್ಕಳಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಮುಖ್ಯ ಭಾಗ ಅಂತ ತಗೊಂಡ್ರೆ ಇಲ್ಲಿ ಪಾಂಚಾಲರು. ಹಾಗಾಗಿ ಪ್ರತಿ ದಿನದ ಯುದ್ಧದಲ್ಲಿ ಪಾಂಚಾಲ ಯೋಧರು ಮುಂದಿರುತ್ತಾರೆ. ಆಮೇಲೆ ಯುದ್ಧ ವರ್ಣನೆಗಳು ಬಂದಾಗ ಯಾರ ಜೊತೆಗೆ, ಯಾರ ಮೇಲೆ ದಾಳಿ, ಯಾರ ಜೊತೆಗೆ ಯುದ್ಧ, ಯಾರಲ್ಲಿ ಸಾವು ನೋವು, ಯಾರು ವಿಜೃಂಭಿಸಿದ್ರು ಅಂತ ಹೇಳುವಾಗಲೂ ಪಾಂಚಾಲ ಸೃಂಜಯರು ಅಂತಲೇ ಇದರಲ್ಲಿ 1000 ಬಾರಿ ಪಾಂಚಾಲರ ಉಲ್ಲೇಖ ಬರ್ಬೋದು. ಸೃಂಜಯರು ಯಾಕೆ ಬರುತ್ತೆ ಸರ್? ಅಲ್ಲ, ಸೃಂಜಯರು ಅಂದರೆ ಈ ಪಾಂಚಾಲರದ್ದೇ ಒಂದು ಗುಂಪದು. ಈಗ ಯಾದವರು ಅಂತ ಒಟ್ಟು ಹೇಳ್ಬಿಡ್ತೀವಿ, ಅದರಲ್ಲಿ ಮತ್ತೆ ಬೇರೆ ಬೇರೆ ಗುಂಪುಗಳಿದೆ ಅದರಲ್ಲಿ, ಆ ಥರದ್ದದು. ಆ ತಲೆಯ ಭಾಗದಲ್ಲಿ ಸಾತ್ಯಕ್ಕೆ ನಿಂತುಕೊಂಡಿದ್ದ, ಅದರ ತಲೆಯ ಭಾಗದಲ್ಲಿ, ಅದರ ಕತ್ತಿನ ಭಾಗದಲ್ಲಿ ಅರ್ಜುನ ನಿಂತಿದ್ದ. ಅಂದರೆ ಯುದ್ಧದ ಇದು ಗೊತ್ತಾಗತ್ತೆ ನಮಗೆ ಎಲ್ಲಿದ್ರು ಅಂತ. ಭೀಮ ಮುಂದಿದ್ದ, ದೃಷ್ಟದ್ಯುಮ್ನ ಶಿಖಂಡಿ ಇಲ್ಲಿದ್ದರು. ಅದರ ಹಿಂದೆ ತಲೆ ಅಂದರೆ ಸ್ವಲ್ಪ ಹೀಗೆ ಬರುತ್ತೆ, ಹಕ್ಕಿ ಎದ್ದು ಅಂತಂದಾಗ ಅಲ್ಲಿ ಸಾತ್ಯಕ್ಕೆ ನಿಂತ್ಕೊಂಡ ಇದ್ದರೆ, ಕುತ್ತಿಗೆಯ ಜಾಗದಲ್ಲಿ ಅರ್ಜುನ ಇದ್ದ. ಅರ್ಜುನ ಭೀಮನಿಗಿಂತ ನೇರವಾಗಿ ಹಿಂದಿದ್ದ ಅನ್ನೋದು ಗೊತ್ತಾಗತ್ತೆ. ಎಡಭಾಗದಲ್ಲಿ ದೃಪದ ಇದ್ದ, ಇದು ತನ್ನ ಅಕ್ಷೌಹಿಣಿಯನ್ನ ಇಟ್ಟುಕೊಂಡು ತನ್ನ ಉಳಿದ ಮಕ್ಕಳ ಜೊತೆಗೆ ನಿಂತಿದ್ದ. ದೃಷ್ಟದ್ಯುಮ್ನ ಶಿಖಂಡಿ ಮುಂದೆ ನಿಂತಿದ್ರಲ್ಲ, ಬೇರೆ ಮಕ್ಕಳ ಜೊತೆಗೆ ನಿಂತಿದ್ದ. ಅದರ ಬಲಭಾಗದ ರೆಕ್ಕೆಯ ಭಾಗದಲ್ಲಿ ಕೈಕೇಯರು ನಿಂತಿದ್ರು. ಕೈಕೇಯರ ಅಕ್ಷೌಹಿಣಿ ನಿಂತಿತ್ತು. ಅದರ ಹಿಂಭಾಗದಲ್ಲಿ, ಬೆನ್ನಿನ ಭಾಗದಲ್ಲಿ ಉಪಪಾಂಡವರು ನಿಂತಿದ್ರು ಮತ್ತು ಅಭಿಮನ್ಯು ನಿಂತಿದ್ದ. ಅದರ ಹಿಂದೆ ಯುಧಿಷ್ಠಿರ ನಿಂತಿದ್ದ, ನಕುಲ ಸಹದೇವರೊಂದಿಗೆ ಅವನು ನಿಂತ್ಕೊಂಡಿದ್ದ. ಹೀಗೆ ನಿಂತಿರೋದ್ರಲ್ಲಿ ಮೊದಲ ಆಕ್ರಮಣವನ್ನ ಇಲ್ಲಿ ಭೀಮ ಮಾಡ್ತಾನೆ. ಅವನು ಮಕರದ ಮುಖದ ಭಾಗಕ್ಕೆ ನುಗ್ಗಿದ ಅಂತ ಬರುತ್ತೆ. ಅದರ ಮುಂಭಾಗಕ್ಕೆ, ಇವನು ಮುಂಭಾಗದಲ್ಲಿದ್ನಲ್ಲ, ಇವನು ಯುದ್ಧವನ್ನು ಆರಂಭ ಮಾಡ್ತಾನೆ. ಭೀಷ್ಮ ಮಹಾಸ್ತ್ರಗಳನ್ನು ಪ್ರಯೋಗ ಮಾಡ್ತಾನೆ, ಅಸ್ತ್ರಗಳ ಪ್ರಯೋಗವನ್ನು ಆರಂಭ ಮಾಡ್ತಾನೆ. ಶಸ್ತ್ರ ಅಲ್ಲ, ಇವತ್ತಿನ ಯುದ್ಧದಲ್ಲಿ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗ್ತಾನೆ ಅವನು. ಅದರಲ್ಲಿ ಮೋಹಯನ್ ಪಾಂಡುಪುತ್ರಾಣಂ ಅಂತ ಅಂದರೆ ಅವರನ್ನು ಭ್ರಮೆಗೊಳಿಸುವಂತೆ ಕೆಲಸ ಮಾಡುತ್ತೆ. ಅಸ್ತ್ರಗಳು ಯಾವಾಗಲೂ ಆ ಕೆಲಸಗಳನ್ನು ಮಾಡ್ತವೆ. ಹಾಗೆ ಭೀಷ್ಮನ ಯುದ್ಧ ಆರಂಭ ಆಗುತ್ತೆ. ಭೀಷ್ಮ ಅಸ್ತ್ರಗಳನ್ನು ಬಿಡ್ತಾ ಇರುವಾಗ ಅರ್ಜುನ ಮುನ್ನುಗ್ಗಿ ಬರ್ತಾನೆ. ಅಂದರೆ ಇಷ್ಟೇ, ಯುದ್ಧ ಆರಂಭ ಆಗ್ತಾ ಇರೋ ಕ್ಷಣದಲ್ಲೇ ವ್ಯೂಹವನ್ನು ಒಡೆಯುವ ಕೆಲಸ ಇದೆಯಲ್ಲ, ಹಿಂದೆ ಇದ್ದ ಅರ್ಜುನ ಈಗ ಮುಂದೆ ನುಗ್ಗುತ್ತಾನೆ. ಮುಂದೆ ನುಗ್ಗಿ ಅವನು ಭೀಷ್ಮನನ್ನು ಎದುರಿಸ್ತಾನೆ. ಯಾಕೆಂದರೆ ಭೀಷ್ಮ ಆರಂಭದಲ್ಲಿಯೇ ಅಸ್ತ್ರ ಪ್ರಯೋಗಕ್ಕೆ ಮುಂದಾದ ಅಂತಂದಾಗ ಭೀಷ್ಮ ಬೇರೆ ಥರದಲ್ಲಿ ಯುದ್ಧಕ್ಕೆ ಹೊರಟಿದ್ದಾನೆ ಅನ್ನೋದು ನಿಶ್ಚಿತ. ಹಾಗಾಗಿ ಇವತ್ತು ಭೀಷ್ಮನನ್ನು ತಡೆಯೋದಕ್ಕೆ ಮೊದಲಿಗೆ ಅರ್ಜುನನೇ ಮುಂದಾಗಬೇಕು ಅಂತ. ಹಾಗಾಗಿ ಅರ್ಜುನ ಮುಂದೆ ಹೋಗ್ತಾನೆ. ಆಗ ದುರ್ಯೋಧನ ದ್ರೋಣರಿಗೆ ಹೇಳ್ತಾನೆ, ಅವನಿಗೆ ಘೋರವಾದ ಯುದ್ಧ ನಡೆದಿದ್ದು ನೆನಪಿದೆ, ಮತ್ತು ತಮ್ಮಂದಿರ ಸಂಹಾರ ಆಗಿದೆಯಲ್ಲ, ತಮ್ಮಂದಿರು ಸತ್ತಿದಾರಲ್ಲ, ಅದನ್ನು ನೆನಪಿಸ್ಕೊಂಡು ದ್ರೋಣರಿಗೆ ಮಾತಾಡ್ತಾನೆ ಅವನು. ಅವನು ಹೇಳ್ತಾನೆ ಅಂತ ಅಂದರೆ ಮತ್ತವನು ಚುಚ್ಚದು ಬಿಟ್ಟು ಬೇರೆ ಏನು ಕೆಲಸ ಇಲ್ಲ ದುರ್ಯೋಧನನಿಗೆ. ನಿಮಗೆ ನಮ್ಮ ಬಗ್ಗೆ ಯಾವಾಗಲೂ ಹಿತಬುದ್ಧಿ ಇದೆ, ನಮ್ಮ ಹಿತಕಾಮಿಗಳು ನೀವು, ಅಂದರೆ ನಮ್ಮ ಹಿತವನ್ನು ಬಯಸುವವರು ನೀವು. ನಾವು ಕೂಡ ನಿಮ್ಮನ್ನು ಮತ್ತು ಅಜ್ಜ ಭೀಷ್ಮರನ್ನು ಆಶ್ರಯಿಸಿಕೊಂಡಿದ್ದೇವೆ. ನೀವಿಬ್ಬರು ಇದೀರಿ ಅಂತ ಅಂದರೆ ನಮಗೆ ಎಷ್ಟು ಭರವಸೆ ಅಂತ ಅಂದರೆ, ನಾವು ದೇವತೆಗಳು ಬೇಕಿದ್ರೂ ದೇವತೆಗಳ ಮೇಲೆ ಬೇಕಿದ್ರೂ ಯುದ್ಧಕ್ಕೆ ಹೋಗ್ಬೋದು ಅನ್ನೋಷ್ಟು ಭರವಸೆ ನಮಗಿದೆ. ದೇವಾನಪಿರಣೆ ಜೇತುಂ ಪ್ರಾರ್ಥಯಾಮೋ ನ ಸಂಶಯ. ಅಜ್ಜ ಇದ್ದಾನೆ, ನೀವಿದ್ದೀರಿ, ಬನ್ನಿ ದೇವತೆಗಳನ್ನೇ ಗೆದ್ಕೊಂಬಂದ್ಬಿಡೋಣ ಅಂತ ಹೇಳುವಷ್ಟು ಭರವಸೆ ನಮಗಿದೆ.
ಇನ್ನು ಈ ಹೀನವೀರ್ಯರಾದ ಹೀನ ಪರಾಕ್ರಮಿಗಳಾದ ಪಾಂಡವರನ್ನು ಸೋಲಿಸಿಕೊಡಿ ಅಂತ ಕೇಳಬೇಕಾಗಿದೆಯಾ ನಾವು ಅಂತ ಬಂದು ಹೇಳ್ತಾನೆ ದುರ್ಯೋಧನ. ಕಿಮು ಪಾಂಡು ಸುತಾನ್ ಯುದ್ಧೆ ಹೀನ ವೀರ್ಯ ಪರಾಕ್ರಮ ಅನ್ನಂತ. ಅಂದರೆ ಅದು ಚುಚ್ಚಿದ್ದೆ. ಅಂದರೆ ನಿಮ್ಮಿಬ್ಬರ ಶಕ್ತಿ ದೇವತೆಗಳನ್ನು ಸೋಲಿಸುವಷ್ಟಿದೆ, ಆದರೆ ನೀವು ಪಾಂಡವರನ್ನು ಸೋಲಿಸ್ತಾ ಇಲ್ಲ ಅಂತ. ಓಕೆ, ಅವನು ಮಾತಿನ ಚತುರನೂ ಹೌದು. ಅಂದರೆ ಚುಚ್ಚುತ್ತಾನೆ ಅನ್ನೋದ್ರ ಜೊತೆಗೆ ವ್ಯಂಗ್ಯ ಇದೆಯಲ್ಲ, ಇಡೀ ಮಹಾಭಾರತದಲ್ಲಿ ಅವನಷ್ಟು ಚಂದವಾಗಿ ಈ ವ್ಯಂಗ್ಯ ಮಾಡೋರು ಯಾರೂ ಇಲ್ಲ. ಅಷ್ಟು ಚೆನ್ನಾಗಿ ವ್ಯಂಗ್ಯ ಮಾಡ್ತಾನೆ. ಅಂದರೆ ಎದುರಿನಲ್ಲಿರುವ ವ್ಯಕ್ತಿ ತಲ್ಲಣಿಸಿ ಹೋಗ್ಬೇಕಂತ ವ್ಯಂಗ್ಯ ಅವನದ್ದು. ಓಕೆ, ಎದುರಿರುವಂಥ ವ್ಯಕ್ತಿಗೆ ಅಳಬೇಕು ನಗಬೇಕು ಗೊತ್ತಾಗಬಾರ್ದು. ಅಂದರೆ ಅವನಿಗೆ ಪಕ್ಕ ಮೈ ಪರ್ಚ್ಕೋಬೇಕು ಅಂತಲೇ ಆಗಬೇಕು. ಇದನ್ನು ಕೇಳಿದ ದ್ರೋಣರು ಉತ್ತರ ಕೊಡೋದಿಲ್ಲ, ಆದರೆ ನುಗ್ಗುತ್ತಾರೆ ಮುಂದೆ. ಅಷ್ಟೇ ಅಲ್ಲ ಅವನು ಹೇಳಿದ್ದು, ಸುಮ್ಮನೆ ನಿಂತ್ಕೊಂಡಿದ್ದೀರಲ್ಲ ಅಂತ. ಅವರು ನುಗ್ಗುತ್ತಾರೆ, ಸಾತ್ಯಕಿಯ ಮೇಲೆ ಹೋಗ್ತಾರೆ. ಸಾತ್ಯಕಿ ಮತ್ತು ದ್ರೋಣರು ಎದುರು ಬೆದರಾಗ್ತಾರೆ. ಆ ಯುದ್ಧದಲ್ಲಿ ಅವ್ರೇನು ಮಾಡ್ತಾರೆ ಅಂದರೆ ಈ ಜತ್ರುದೇಶ ಇದಕ್ಕೆ ಎಲುಬಿದೆಯಲ್ಲ ಇಲ್ಲಿಗೆ ಬಾಣ ಬಿಟ್ಟು ಅವನನ್ನು ಗಾಯಗೊಳಿಸ್ತಾರೆ ಸಾತ್ಯಕಿಯನ್ನು. ಅದನ್ನು ಕಂಡು ನಗನಗುತ್ತಾ ಮಾಡಿದ್ರು ಅಂತ ಅದನ್ನು ಕಂಡು ಸಾತ್ಯಕಿಯನ್ನು ರಕ್ಷಣೆಗೆ ಭೀಮಸೇನ ಮುಂದೆ ನುಗ್ಗುತ್ತಾನೆ. ಅವನು ಭೀಷ್ಮರ ಮೇಲೆ ಯುದ್ಧ ಆರಂಭ ಮಾಡ್ತಾನೆ. ಭೀಮ ದ್ರೋಣರ ಮೇಲೆ ಮುನ್ನುಗ್ಗಿದ್ದನ್ನು ಕಂಡ ಭೀಷ್ಮ ಮತ್ತು ಶಲ್ಯರು ದ್ರೋಣರ ಜೊತೆಗೆ ಸೇರಿ ಭೀಷ್ಮನ ಮೇಲೆ ದಾಳಿಯನ್ನು ಆರಂಭ ಮಾಡ್ತಾರೆ. ಅರ್ಜುನನ ಜೊತೆಗೆ ಯುದ್ಧ ಮಾಡ್ತಾರೆ. ಭೀಮನ ಮೇಲೆ ಭೀಷ್ಮ ಮತ್ತು ಶಲ್ಯ ಸೇರಿ ಭೀಮನ ಮೇಲೆ ಯುದ್ಧಕ್ಕೆ ಬರ್ತಾರೆ. ಅದನ್ನು ಕಂಡು ಅಭಿಮನ್ಯು ಮತ್ತು ಉಪಪಾಂಡವರು ಅವರ ಜೊತೆಗೆ ಯುದ್ಧಕ್ಕೆ ಬಂದು ಮುಂದೆ ನಿಲ್ತಾರೆ. ಅದೇ ಸಮಯಕ್ಕೆ ಸರಿಯಾಗಿ ಶಿಖಂಡಿ ಮುನ್ನುಗ್ಗುತ್ತಾನೆ. ಈ ಶಿಖಂಡಿದೊಂದು ಪ್ರಯತ್ನ ಇರುತ್ತೆ ಭೀಷ್ಮನ ಎದುರಿಗೆ ಹೋಗಿ ನಿಲ್ಲಬೇಕು ಅಂತ. ಯಾಕಂದರೆ ಭೀಷ್ಮನನ್ನು ಕೊಲ್ಲೋದ ಕೊಟ್ಟಿದ್ದೀನಿ ಅಂತ ಅವನಿಗೂ ಗೊತ್ತಿದೆ. ಅವನಿಗೆ ಉಳಿದವರು ಅದನ್ನೇ ಹೇಳಿದ್ದಾರೆ, ನೀನು ಹೋಗಬೇಕಾಗತ್ತೆ ಅಂತ. ಹಾಗಾಗಿ ಭೀಷ್ಮ ಸಂಹಾರ ಅಂದರೆ ಶಿಖಂಡಿ. ಅದರಿಂದ ಶಿಖಂಡಿ ಪ್ರಯತ್ನಿಸಿ ಮತ್ತೆ ಮುಂದೆ ಹೋಗ್ತಾ ಇರ್ತಾನಲ್ಲ, ಶಿಖಂಡಿ ಮುನ್ನುಗ್ಗುತ್ತಾನೆ ಇದೇ ಸಂದರ್ಭದಲ್ಲಿ ಭೀಷ್ಮನ ಎದುರಿಗೆ. ಯಾವಾಗ ಶಿಖಂಡಿ ಎದುರು ಬಂದನೋ, ಶಿಖಂಡಿ ಇವನ ಪ್ರಕಾರ ಶಿಖಂಡಿನಿ, ಭೀಷ್ಮನ ಪ್ರಕಾರ ಹೆಣ್ಣಾಗಿ ಹುಟ್ಟಿ ಗಂಡಾಗಿ ಬದಲಾಗಿದ್ದರಿಂದಾಗಿ ಅವನ ಪ್ರಕಾರ ಅದೇ ಹೆಣ್ಣೆ. ಬ್ರಹ್ಮ ಸೃಷ್ಟಿಸಿದ್ದು ನಿನ್ನನ್ನು ಹೆಣ್ಣಾಗಿ, ಹಾಗಾಗಿ ನೀನು ಹೆಣ್ಣು ನನ್ನ ಪ್ರಕಾರ ಅಂತ. ಹೆಣ್ಣಿನ ಮೇಲೆ ಯುದ್ಧ ಮಾಡೋದಿಲ್ಲ ಅನ್ನೋದು ಅವನ ನಿಲುವು. ಹಾಗಾಗಿ ಅವನು ಭೀಷ್ಮ ಆ ಜಾಗ ಬಿಟ್ಟು ಹೊರಟೋಗ್ಬಿಡ್ತಾನೆ. ಓ, ಹಂಗಾರೆ ಮುಂಚೆನೇ ಮುಖಾಮುಖಿ ಆಗುತ್ತೆ, ತುಂಬ ಸಲ ಆಗುತ್ತೆ. ಹೌದಾ? ಇಷ್ಟೊಳಗೆ 2-3 ಸಲ ಆಗಿದೆ. ಶಿಖಂಡಿ ಯಾವಾಗ ನೇರ ಬಂದು ಎದುರು ನಿಲ್ತಾನೋ ಭೀಷ್ಮ ಸೈಡಿಗೆ ಹೋಗ್ಬಿಡ್ತಾನೆ. ಇದೊಂದು ವಾಸ್ತವವಾಗಿ ಅಸ್ತ್ರ. ಶಿಖಂಡಿ ತಂದು ನಿಲ್ಸಿದ್ರೆ ಭೀಷ್ಮನ ಬದಿಗೆ ಸರಿಸ್ಬೋದು. ಅದಷ್ಟು ಸುಲಭ ಇರೋದಿಲ್ಲ ಮುನ್ನುಗ್ಗಿ ಬರೋದು ಅನ್ನೋದು. ಎಲ್ಲೋ ಯುದ್ಧ ನಡೀತಾ ಇರುತ್ತೆ, ಹಾಗೆ ಅಷ್ಟು ಎದುರಿಗೆ ಬರೋದಕ್ಕಾಗೋದಿಲ್ಲ. ಅವರು ತಡಿತಾ ಇರ್ತಾರೆ, ಬೇರೆಯವ್ರು ಮುನ್ನುಗ್ಗಿ ಬಿಡ್ತಾರೆ ಆ ಸಮಯದಲ್ಲಿ ಅಂತ. ಯಾವಾಗ ಭೀಷ್ಮ ಬದಿಗೆ ಸರಿಯೋದಕ್ಕೆ ಹೊರಟ್ನೋ, ಶಿಖಂಡಿ ನಿಲ್ಲಿಸೋದಿಲ್ಲ ಭೀಷ್ಮನ ಎದುರು ನಿಲ್ಲೋದನ್ನು. ಅದನ್ನು ನೋಡಿದ ದುರ್ಯೋಧನ ದ್ರೋಣರಿಗೆ ಹೇಳ್ತಾನೆ ಭೀಷ್ಮರ ರಕ್ಷಣೆಗೆ ಹೋಗಿ ಅಂತ. ಹಾಗಾಗಿ ದ್ರೋಣ ಮತ್ತು ಶಿಖಂಡಿಯರ ನಡುವೆ ಯುದ್ಧ ಆರಂಭ ಆಗುತ್ತೆ. ಅಂದರೆ ದ್ರೋಣರಿಗೆ ಶಿಖಂಡಿಯನ್ನು ತಿರುಗಿಸ್ತಾರೆ, ತನ್ನ ಕಡೆಗೆ ತಿರುಗಿಸ್ಕೊಳ್ತಾರೆ. ಇಲ್ಲಿ ಏನಾಗುತ್ತೆ ಅಂದರೆ ದುರ್ಯೋಧನ ಈಗ ಭೀಷ್ಮನನ್ನು ರಕ್ಷಿಸಿಕೊಂಡು ಯುದ್ಧ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇರ್ತಾನೆ. ಭೀಷ್ಮನ ಮೇಲೆ ನೇರ ದಾಳಿ ಆಗದೆ ಇರುವಂತೆ ಒಂದು ಪ್ರಯತ್ನ ದುರ್ಯೋಧನ ಮಾಡ್ತಾ ಇರ್ತಾನೆ. ಆದರೆ ಅರ್ಜುನ ಮತ್ತು ಪಾಂಡವರು ಇವತ್ತು ಭೀಷ್ಮನನ್ನೇ ಹುಡುಕಿ ಹೋಗ್ತಾರೆ. ಓಕೆ, ಅಂದರೆ ಈಗ ಭೀಷ್ಮನನ್ನು ಸಂಹಾರ ಮಾಡದೇ ಇದ್ದರೆ ಯುದ್ಧದಲ್ಲಿ ಯಾವ ಇದು ಆಗೋದಿಲ್ಲ ಅನ್ನೋದು ಇವರಿಗೆ ನಿಶ್ಚಯ. ಡೆವಲಪ್ಮೆಂಟ್ ಏನೂ ಆಗೋದೇ ಇಲ್ಲ, ಯುದ್ಧ ಹೀಗೇ ಇರುತ್ತೆ ಅಂತ. ಹಾಗಾಗಿ ಭೀಷ್ಮನ ಕಡೆಗೆ ಎಲ್ಲರೂ ಹೋಗ್ತಾರೆ, ಇಡೀ ಪಾಂಡವರು ನುಗ್ಗುತ್ತಾ ಇರ್ತಾರೆ. ಹಾಗೆ ಇವತ್ತಿನ ಯುದ್ಧ ಮುಂದುವರಿತಾ ಹೋಗುತ್ತೆ. ಸೊ ಅಲ್ಲಿಗೆ 6ನೇ ದಿನದ ಯುದ್ಧ ಆರಂಭಗೊಂಡಿದೆ. ಸೊ ಶಿಖಂಡಿ ವರ್ಸಸ್ ಭೀಷ್ಮ ಮತ್ತು ದ್ರೋಣ ವರ್ಸಸ್ ಶಿಖಂಡಿ, ಹೀಗೆ ಸಾಕಷ್ಟು ಕಾಂಬಿನೇಷನ್ಗಳ ಮಧ್ಯೆ ಯುದ್ಧ ನಡೀತಾ ಇದೆ. ಮತ್ತು ಮೇಯ್ನ್ ಟಾರ್ಗೆಟ್ ಇವತ್ತು ಪಾಂಡವರ ಪ್ರಕಾರ ಭೀಷ್ಮನನ್ನು ಸಂಹರಿಸಬೇಕು ಅಂಥೇಳಿ. ಸೊ ಹೀಗಾಗಿ ಮುನ್ನುಗ್ಗಿ ಆ ಕಡೆ ಹೋಗ್ತಾರೆ. ಸೊ ಹಾಗೆ ಮುಂದುವರಿತಾ ಇದೆ ಯುದ್ಧ. ಸೊ ಇಲ್ಲಿಗೆ ಇವತ್ತಿನ ಸಂಚಿಕೆನ ಮುಗಿಸೋಣ. ಸೊ ಅದಕ್ಕಿಂತ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಸರ್ಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಯುದ್ಧದ ಸಂಚಿಕೆಗಳು ನಿರಂತರವಾಗಿ ಬರ್ತಾ ಇದೆ ಮತ್ತು ನೀವೆಲ್ಲ ನೋಡ್ತಾ ಇದ್ದೀರಿ ಅಂತ ಅನ್ಕೋತೀನಿ. ಸೊ ನಾವು ಬೇರೆ ಬೇರೆ ಅಧ್ಯಾಯಗಳನ್ನ ಮಾಡ್ಕೊಂಡಿದ್ದೀವಿ.
ಸಾಕಷ್ಟು ಅಧ್ಯಾಯಗಳು ಈಗ ಆಲ್ರೆಡಿ ಆಗಿದೆ, 300 ಎಪಿಸೋಡ್ಗಳನ್ನ ದಾಟಿ ಬಂದಿದ್ದೀವಿ. ಸೊ ಇತ್ತೀಚೆಗೆ ಜಾಯ್ನ್ ಆದವರು ಹಳೆ ಎಪಿಸೋಡ್ಗಳನ್ನ ಕೂಡ ನೋಡಿ, ಅಂದರೆ ಮೂಲ ಮಹಾಭಾರತ ಎಲ್ಲಿಂದ ಶುರುವಾಯಿತು ಅನ್ನೋದರಿಂದ ಹಿಡ್ಕೊಂಡು ಮದುವೆ ಮಹಾಭಾರತ, ಶಾಪಗಳ ಮಹಾಭಾರತ, ಹುಟ್ಟಿನ ಮಹಾಭಾರತ, ಸಾವಿನ ಮಹಾಭಾರತ, ಹೀಗೆ ಸಾಕಷ್ಟು ವಿಚಾರಗಳನ್ನ ಇಟ್ಕೊಂಡು ನಾವು ಅದನ್ನು ತುಂಬ ಇನ್ಡೆಪ್ತಾಗಿ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ವಿ. ಸೊ ನೋಡ್ತಾ ಹೋಗಿ ಮತ್ತು ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ತಾ ಹೋಗಿ ಅಂತ ಕೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಸೊ ನೋಡ್ತಾ ಇರಿ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾ ಇರಿ ಮಹಾಭಾರತ ರಹಸ್ಯಗಳು. ನಮಸ್ಕಾರ. ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ. ನಮ್ಮ ಗುರೂಜಿರವರ ಪ್ರಕಾರ ಗ್ರಹಗತಿಗಳ ವ್ಯತ್ಯಾಸದಿಂದ ಯಾವುದೋ ಜನ್ಮದ ಪಾಪ ಕರ್ಮಗಳಿಂದ ಈ ಜನ್ಮದಲ್ಲಿ ದೋಷಗಳು ಸುತ್ತಿಕೊಳ್ಳುತ್ತವೆ. ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಕೋರ್ಟ್ ಕೇಸ್, ಆಸ್ತಿ ವಿಚಾರ, ಆರೋಗ್ಯ, ಸಂತಾನ, ಮದುವೆ, ಸತಿಪತಿ ಕಲಹ, ವಿಚ್ಛೇದನ ಇನ್ನಿತರ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿದ್ರೂ ಕೇರಳದ ಪ್ರಸಿದ್ಧ ಮೋಡಿ ಪದ್ಧತಿಯಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಶಾಶ್ವತವಾದಂತಹ ಪರಿಹಾರ ಕೊಡ್ತಾರೆ ನಮ್ಮ ಗುರೂಜಿ.